ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸಲಾಗುವುದು. ಪ್ರಾರ್ಥನಾ ಗೀತೆಯನ್ನ ಹೇಳಿಕೊಡ್ಬೇಕಾಗಿ ಶ್ರೀ ರೇವಣ್ ಸಿಂಗ್ ಸರ್ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಶಿಖವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಬೆನಕ ಬೆನಕ ಏಕದಂತ ಅಜ್ಜಿಗಲ್ಲು ಪಾಲಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು. ಸರಿಗಮ ಪದನಿ ಸಂಗೀತದ ಹರಿಕಾರನೇ ರಂಗದ ವೀಣೆ ಮೀಟಿದ ವೈನಿಕ ನೀನೇ ನಿನಗಾರದ ಸ್ವರಗಾನಯನ ಆಲಾಪಕ್ಕೆ ಜಗನಿಂದು ತಾತು ತನ್ನ ತಾನೆ ಮರಿದಂತಿದೆ ರಾಜನೇ ಪ್ರಾರ್ಥನಾ ಗೀತೆಯನ್ನು ಹೇಳಿರುವಂತಹ ಶ್ರೀಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಜಗತ್ತು ತುಂಬಿದೆ ಮಾನವನಿಂದ, ಸಮುದ್ರ ತುಂಬಿದೆ ನೀರಿನಿಂದ, ಆಕಾಶ ತುಂಬಿದೆ ನಕ್ಷತ್ರಗಳಿಂದ, ಈ ಭವ್ಯ ವೇದಿಕೆ ತುಂಬಿದೆ ಗಣ್ಯಾತಿ ಗಣ್ಯರಿಂದ, ಈ ವೈಶಿಷ್ಟ್ಯಪೂರ್ಣ ಸಂಪ್ರದಾಯಗಳಿಂದ ಜಗತ್ತನ್ನೇ ತನ್ನ ಕಡೆಗೆ ಸೆಳೆದ ಭಾರತದಲ್ಲಿರುವ ನಾವು ಗಣ್ಯರನ್ನ ಸ್ವಾಗತಿಸುವುದು ನಮ್ಮೆಲ್ಲರ ಧರ್ಮ. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಆಚರಣರಾಗಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಸ್ವಾಗತದ ಜೊತೆಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದೆ.
ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿರುವ ದಿವ್ಯ ಶ್ರೀ ಮಾಳಿಂಗರಾಯ ಮುತ್ಯ ಹುಲಜಂತಿ ಶ್ರೀಗಳು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಅವರಿಗೂ ಸಹಿತ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಶ್ರೀ ಹುಸೇನ್ ಬಿ ಮಾಷಾಳ್ ಇವರ ಮನೆಯವರಾಗಿರುವಂತಹ ಶ್ರೀ ಕಾಸಿಂ ಸಾಬ್ ಮಾಷಾಳಿ ಅವರು ಈ ಒಂದು ವೇದಿಕೆಯನ್ನ ಅಲಂಕರಿಸಿಕೊಂಡಿದ್ದಾರೆ. ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಯಲ್ಲಾಲಿಂಗ್ ಮನಗೂರ್ ಅವರು ಬಂದು ಮಾಲಾರ್ಪಣೆ ಜೊತೆಗೆ ಸನ್ಮಾನವನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. La 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 la. ತುಂಬು ಹೃದಯದ ಅಭಿನಂದನೆಗಳು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಮಾನ್ಯ ನಮ್ಮ ಭಾಗದ ಜನಪ್ರಿಯ ಶಾಸಕರು ಹಾಗೂ ಹಾಲಿ ಸಚಿವರು ಆಗಿರುವಂತಹ ಮಾನ್ಯ ಶ್ರೀ ಶಿವಾನಂದ್ ಎಸ್ ಪಾಟೀಲ್ ಸಾಹೇಬರ ಚಿರಂಜೀವಿ ಆಗಿರುವಂತಹ ಶ್ರೀ ಸತ್ಯಜಿತ್ ಸಿ ಪಾಟೀಲ್ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಈ ಒಂದು ನಾಟಕ ಕಂಪನಿಯ ಮಾಲೀಕರಾಗಿರುವಂತಹ ಶ್ರೀ ವಿಠಲ್ ತಂಬದವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಮಲ್ಲು ಮಿನಿಜಿ ಅವರು ಸನ್ಮಾನವನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತುಂಬು ಹೃದಯದ ಅಭಿನಂದನೆಗಳು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನ ಬೆಳಗಿಸಲು ಆಗಮಿಸಿರುವಂತಹ ಬಾಗಲಕೋಟೆಯ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂತ ಹಿರಿಯರು ಆಗಿರುವಂತಹ ಶ್ರೀ ದಸ್ಗೀರ್ ಸಾಬ್ ಮೋಪ್ಕಾರ್ ಇವರ ಚಿರಂಜೀವಿ ಆಗಿರುವಂತಹ ಬಾಬು ಸಾಬ್ ಮೋಪ್ಕಾರ್ ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ವಿಠಲ್ ತಂಬದನ್ ಅವರು ಬಂದು ಸನ್ಮಾನವನ್ನ ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೀರ ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀರು ನಿನ್ನದು, ವರದಾದ ಸಂತರ ನೆನೆ ನಿನ್ನದು, ಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು, ಕರುನಾಡ ತಾಯಿ ಸದಾ ಸಿಂಹಜಿ, ಕರುನಾಡ ತಾಯಿ ಸದಾ ಸಿಂಹಜಿ. ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಆಗಿರುವಂತಹ ಶ್ರೀ ತಾನಾಜಿ ನಾಗರಾಳ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ.
ಇವರಿಗೆ ಗ್ರಾಮದ ಹಿರಿಯರಾಗಿರುವಂತಹ ಶ್ರೀ ಭರಮಣ್ಣ ಬಿದ್ರಿ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಕನ್ನಡ ರೋಮಾಂಚನವೇ ಕನ್ನಡ ಕಸ್ತೂರಿ ನುಡಿದು ಕರುನಾಡ ಮಣ್ಣಿದು ಚಿಂತಿಸು ಪ್ರಾರ್ಥಿಸು ವಂದಿಸು ವಂದಿಸು. ಹೃದಯದ ಅಭಿನಂದನೆಗಳು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಕರ್ನಾಟಕ ರಾಜ್ಯ ಕುರುಬ ನೌಕರರ ಸಂಘದ ಅಧ್ಯಕ್ಷರು ಆಗಿರುವಂತಹ ಹಾಗೂ ಹಾಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೂಡಿಗೆಯ ಮುಖ್ಯ ಗುರುಗಳಾಗಿರುವಂತಹ ಶ್ರೀ ಅರವಿಂದ್ ಗಂಗೂರ್ ಸರ್ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ SDMCA ಅಧ್ಯಕ್ಷರಾಗಿರುವಂತಹ ಶ್ರೀ ಹನುಮಂತ್ ಮಸೂತಿ ಅವರು ಬಂದು ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಕನ್ನಡ ಮಣ್ಣನ್ನು ಮರಿಬೇಡವೋ ಅಭಿಮಾನಿ, ಓ ಅಭಿಮಾನಿ, ಈ ಚಿನ್ನದ ನಿನ್ನನ್ನು ತಿರಿಬೇಡವೋ ಅಭಿಮಾನಿ, ಓ ಅಭಿಮಾನಿ. ಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳು ನಿಲ್ಲಬೇಡು, ಕಡಿಸದಿರು ಈ ಹೆಸರ, ಈ ಹೆಸರ. ಕನ್ನಡ ಮಣ್ಣನ್ನು ಮರಿಬೇಡವೋ ಅಭಿಮಾನಿ, ಓ ಅಭಿಮಾನಿ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಶ್ರೀ ಬೀರಪ್ಪಮುತ್ಯ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಹಿರಿಯರಾಗಿರುವಂತಹ ಶ್ರೀ ಶಿವಪ್ಪಣ್ಣ ತಂಬಾದವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತುಂಬು ಹೃದಯದ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತ ನಮ್ಮ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ SC ತೊರ್ವಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಮುತ್ತು ಮಂಕನಿ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಜೇಡಿನ ಹುಳಿಯು ಹಾಲಿನ ಮಳೆಯು ಸುರಿಯು ಕನ್ನಡ ಕವಿನುಡಿಯು ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಮಧುರ ಸುಂದರ ನುಡಿಯು. ಜೇಡಿನ ಹುಳಿಯು ಹಾಲಿನ ಮಳೆಯು ಸುರಿಯು ಕನ್ನಡ ಕವಿನುಡಿಯು. ತುಂಬು ಹೃದಯದ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ SC ಗುಡ್ದಿನಿ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಬಸವರಾಜ್ ರೊಳ್ಳಿ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ
ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ ಸಾಹೇಬಗೌಡ ಪಾಟೀಲ್ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಯಮನೂರಿ ಮಾಳಪ್ಪ ಹಿರೇಕುರುಬರವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಗರಿಗರ ರಿಸರಿ ಗರಿಗ ಕವಿ ನುಡಿ ಕಣ್ಣನೆ ಗಾಳಿಯ ಹಾಗೆ ಒಳವಿನ ಮಾತುಗಳಾಡು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಬಳುಗುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ನೀತಿಯ ಮಾತುಗಳೆಲ್ಲ ಮಧುರ ಸುಂದರ ನುಡಿಯು. ತುಂಬು ಹೃದಯದ ಅಭಿನಂದನೆಗಳು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತ ಗ್ರಾಮದ ಹಿರಿಯರು ಆಗಿರುವಂತ ಶ್ರೀ ನಿಂಗಪ್ಪನ ತಂಬದೇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಶೇಖು ಯಾಳ್ಗೆಯವರು ಬಂದು ಮಾಲಾರ್ಪಣೆಯನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಹಿರಿಯರಾಗಿರುವಂತಹ ಶ್ರೀ ಮಲ್ಲಪ್ಪ ಇವರು ಸಹಿತ ವೇದಿಕೆಯನ್ನ ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಹಿರಿಯರಾಗಿರುವಂತಹ ಸಿದ್ದಪ್ಪನ ತಳವಾಡಿ ಇವರು ಸಹಿತ ವೇದಿಕೆಯನ್ನ ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ ನಮ್ಮ PKPS ನ ಅಧ್ಯಕ್ಷರು ಆಗಿರುವಂತಹ ಶ್ರೀ ಲಕ್ಕಪ್ಪಣ್ಣ ಮನಗುಳಿ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಬೀರಪ್ಪ ತಂಬದವರು ಬಂದು ಮಾಲಾರ್ಪಣೆಯನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಿರಿಯರಾಗಿರುವಂತಹ ಶ್ರೀ ಮಲ್ಲಪ್ಪ ಗೂಗ್ಯಾಳಿ ಇವರು ಸಹಿತ ವೇದಿಕೆಯನ್ನ ಅಲಂಕರಿಸಬೇಕು. ಬಲವೇ ಜೀವನ ಸಾಕ್ಷಾತ್ಕಾರ ಬಲವೇ ಜೀವನ ಸಾಕ್ಷಾತ್ಕಾರ ಬಲವೇ. ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನ ವಹಿಸಿಕೊಂಡಿರುವಂತಹ ಶ್ರೀ ಕಾಜಿ ಸಾಬ್ ಗಡೇದಿಯವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ನಿಂಗಪ್ಪ ತಳವಾಡವರು ಬಂದು ಮಾಲಾರ್ಪಣೆಯನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾರೆ. ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ ತುಂಬಿಯ ಹಾಡಿನ ಜೇಂಗಾರದಲ್ಲೂ ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ. ತುಂಬು ಹೃದಯದ ಅಭಿನಂದನೆಗಳು. ಇದೀಗ ತಾನೇ ಈ ಒಂದು ವೇದಿಕೆಯನ್ನ ಅಲಂಕರಿಸಿರುವಂತಹ ಬಾಗಲಕೋಟೆ ವಿಭಾಗದ ಜನಪ್ರಿಯ ಬಾಗಲಕೋಟೆ ವಿಭಾಗದ ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀ ಉಮೇಶ್ ಅಣ್ಣ ಮೇಟಿ ಸಾಹೇಬರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಗ್ರಾಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ನಾಟಕ ಕಂಪನಿಯ ಮಾಲಕರಾಗಿರುವಂತಹ ವಿಠಲ್ ತಂಬದ್ ಹಾಗೂ ಶ್ರೀ ಮಲ್ಲು ಮಿನಿಜ್ಗಿ ಅವರು ಬಂದು ಮಾಲಾರ್ಪಣೆಯನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ ನಾನು ಕನಸುಗಾರ ನಾನು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ
ನಾನು ತುಂಬು ಹೃದಯದ ಅಭಿನಂದನೆಗಳು. ಅದೇ ರೀತಿಯಾಗಿ ಕೂಡಿಗೆ ಗ್ರಾಮದ ಕುರಿ ಕಾಯುವಂತ ಕುರಿಗಾರ ಸಂಘದ ಎಲ್ಲ ಸದಸ್ಯರು ಸೇರಿಸಿ ಶ್ರೀ ಉಮೇಶ್ ಸಾಹೇಬರಿಗೆ ಸನ್ಮಾನವನ್ನ ಮಾಡ್ಬೇಕಂತ ಹೇಳಿ ಬಯಸಿದ್ದಾರೆ. ದಯಮಾಡಿ ಎಲ್ಲರೂ ವೇದಿಕೆ ಮೇಲೆ 4 ಜನ ಬಂದು ಆ ಸಾಹೇಬರಿಗೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಮಲ್ಲು ವಾಲಿಕಾರಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಿದ್ದೇನೆ. ಇವರಿಗೆ ಉಪನ್ಯಾಸಕರಾಗಿರುವಂತಹ ಶ್ರೀ ಎಸ್.ವಿ. ದೇಸಾಯಿ ಸರ್ ಅವರು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಕಲ್ಲಾದರೆ ನಾನು ಬೇಲೂರಿನಲ್ಲಿರುವೆ, ನಲ್ಲಾದರೆ ನಾನು ಕೋಲಾರದ ನಮ್ಮಲ್ಲಿರುವೆ, ಮರುವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿರುವೆ. ಮುದು ಮುದು ಕಂದ ಕನ್ನಡದ ಕಂದ ಕಬರಿಗೆ ನೀತಿಯ ಕಂದ, ಮುದು ಮುದು ಕಂದ ಕನ್ನಡದ ಕಂದ ಕಬರಿಗೆ ಇಂದು ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ ಸಂಗನಗೌಡ ಪಾಟೀಲ್ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ರಾಹುಲ್ ಮನುಗುಳಿ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ ಬೇಗ ಬೇಗ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾನೆ. ಈಗಾಗಲೇ ಸಮಯ ಬಹಳಷ್ಟಾಗಿದೆ. ತುಂಬು ಹೃದಯದ ಅಭಿನಂದನೆಗಳು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಶ್ರೀಶೈಲ್ ತಳೆವಾಡಿ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಶಿವಾನಂದ ತಳೆವಾಡ್ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ. ಶಿವಾನಂದ್ ಸಿದ್ದಪ್ಪ ತಳೆವಾಡ, ಶಿವಾನಂದ್ ಚಂದ್ರಾಮ್ ತಳೆವಾಡ, ಸ್ವಲ್ಪ ಬೇಗನೆ ಬರಬೇಕು. ನಾನು ಯಾರ ಹೆಸರನ್ನ ಕೂಗ್ತೀನಿ, ಯಾಕಂದ್ರೆ ಈಗಾಗಲೇ ಸಮಯ ಬಹಳಷ್ಟು ಆಗ್ಬಿಟ್ಟಿದೆ. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ರಮೇಶ್ ಬಡಿಗೇರ್ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಬಾಬು ಸಿಂಗಾಡಿ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ ಅವರಲ್ಲಿ ಅಲ್ಲಿ ನಿಂತ್ಕೊಂಡಂತ ಯುವಕರು ಬೇಗ ಬೇಗ ಶಾಲು ಹಾರಿಕೊಡ್ರಿ. ನೀವೆಲ್ಲರೂ ಅಲ್ಲಿ ಸರಿ ಸ್ವಲ್ಪ ಅವ್ರು ಬರೋರಿಗೆ ಅವಕಾಶ ಮಾಡಿಕೊಡ್ರಿ. ಅದೇ ರೀತಿಯಾಗಿ ಶ್ರೀಶೈಲ್ ತಳೆವಾಡಿ ಅವರಿಗೆ ಶಿವಾನಂದ್ ಚಂದ್ರಾಮ್ ತಳೆವಾಡಿ ಅವರು ಬಂದು ಮಾಲಾರ್ಪಣೆಯನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಗೌನಿಸದೆ ಹೊನ್ನ ಕಿಡಿಗೆ. ತುಂಬು ಹೃದಯದ ಅಭಿನಂದನೆಗಳು. ನಮ್ಮ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ
ಜನಪ್ರಿಯ ಶಾಸಕರು ಆಗಿರುವಂತ ಶ್ರೀ ಉಮೇಶ್ ಸಾಹೇಬರಿಗೆ ನಮ್ಮ ಕೂಡ್ಗಿ ಗ್ರಾಮದ ಕುರಿ ಕಾಯುವ ಯುವಕರ ಎಲ್ಲ ಸಂಘದ ವತಿಯಿಂದ ಅವರಿಗೆ ಸನ್ಮಾನವನ್ನ ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಒಂದು 4 ಜನ ಬಂದು ಸನ್ಮಾನ ಮಾಡ್ರಿ, ಎಲ್ಲರೂ ಬರಕ್ ಹೋಗ್ಬೇಡಿ. ವೈಭವದ ದೇವರು ಕೂಗಿದೆ, ಪ್ರೀತಿಸಿದ ಹೃದಯ ಬೇಡಿದೆ, ಕೇಳು ಹೇಳಿಸದೆ ಕಲ್ಲು ಕಲ್ಲಿನಲು ಕನ್ನಡದಿ ಕನ್ನಡದಿ ಧನ್ಯವಾದಗಳು. ಹಾಗೂ ಮಲ್ಲು ದೇವನವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ರಾಂಪುರ್ ಇವರಿಗೆ ನಮ್ಮ ಮುತ್ತತ್ತಿ ಸರ್ ಅವರಿಂದ ಮಾಲಾರ್ಪಣೆ. ಮಲ್ಲು ದೇವನವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ರಾಂಪುರ್. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರುಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರುಗಳು. ಧನ್ಯವಾದಗಳು ಮುತ್ತಟ್ಟಿ ಸರ್ ಅವರಿಗೆ ಹಾಗೂ ರಾಯಪ್ಪ ವಾಲಿಕಾರಿ ಇವರಿಗೆ ಹನುಮಂತ್ ಮಸೂತಿ ಇವರಿಂದ ಮಾಲಾರ್ಪಣೆ ಸನ್ಮಾನ. ನಟಿಸೋರ ನವಿಲೋರು, ಕುಣಿತೋರ ಮೈಸೂರು. ನಟಿಸೋರ ನವಿಲೋರು, ಕುಣಿತೋರ ಮೈಸೂರು. ಹಿತಬಂತು ಧನ್ಯವಾದಗಳು ಹನುಮಂತ ಮಸೂತಿ ಅವರಿಗೆ ಹಾಗೂ ಶ್ರೀಕರ್ ದೇಸಾಯಿ ಅವರಿಗೆ ಶ್ರೀಸಲ್ ಗುಗ್ಗೆಯಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮ. ಬೇಗಪ್ಪ ಶ್ರೀಕರ್ ದೇಸಾಯಿ ಅವರಿಗೆ. ಅವರ ವತಿಯಿಂದ ದೇಸಾಯಿ ಸರ್ ಅವರಿಂದ ಮಾಲಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮ.
ತುಂಬ ಹೃದಯದ ಅಭಿನಂದನೆಗಳು. ಸ್ವಲ್ಪ ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ವೇದಿಕೆ ಅಚ್ಚಿ ಬಚ್ಚಿಗೆ ಬಂತಿರಲ್ಲ, ಸ್ವಲ್ಪ ಹಿಂದ್ಗಡೆ ಸರ್ ನಿಂತ್ಕೊಡ್ರಿ. ಯಾಕಂದ್ರೆ ಅಲ್ಲಿ ಮಾಲಾರ್ಪಣೆ ಮಾಡಕ್ ಬರೋರಿಗೆ ಸ್ವಲ್ಪ ಅವಕಾಶವನ್ನ ಮಾಡಿಕೊಡ್ಬೇಡಿ. ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮ ಗ್ರಾಮನೇ ಇದೆ ಇದು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ ಬಸಪ್ಪ ತೋಳ್ಮಟ್ಟಿ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಇವರಿಗೆ ಬಾಬು ಇಬ್ರಾಹಿಂಪುರಿ ಅವರು ಬಂದು ಮಾಲಾರ್ಪಣೆಯನ್ನ ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಾಬು ವಾಲಿಕಾರ್ ಅವ್ರ ಪರ ಬಾಬು ವಾಲಿಕಾರ್ ಅವರು ಬಂದು ಸನ್ಮಾನವನ್ನು ಏರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ ಭೀಮ್ಶಿ ದೇಸಾಯಿ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಬಸವರಾಜ್ ಬಡಿಗೇರವರು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತುಂಬ ಹೃದಯದ ಅಭಿನಂದನೆಗಳು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತ ನರ್ಸಲಿಗಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರುವಂತಹ ಶ್ರೀ ಇಂಗ್ಲಿಷ್ ಸರ್ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ಮಲ್ಲಿಕಾರ್ಜುನ್ ಮಿನಿಜ್ಗೆ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ ಯಲ್ಲಪ್ಪನ ಇಬ್ರಾಹಿಂಪುರಿ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಬಸವರಾಜ್ ಬಿದ್ರಿ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅವರ ಪರವಾಗಿ ಸಂತೋಷ್ ಬಿದ್ರಿ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕು. ತುಂಬ ಹೃದಯದ ಅಭಿನಂದನೆಗಳು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಯಮನಪ್ಪನ ಗೂಗಿಯಾಳಿ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇವರಿಗೆ ಬೀರಪ್ಪ ನಾಗ್ತಾನವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಪ್ರಕಾಶ್ ತೋರ್ವಿ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ವಿಠಲ್ ಮನಗುಳಿ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತ ಹಿರಿಯರು ಆಗಿರುವಂತಹ ಶ್ರೀ ಶಿವಪ್ಪಣ್ಣ ತಂಬದವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಸಂತೋಷ್ ಯಾಳ್ಗೆ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ.
ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ ಸಿರಪ್ಪಣ್ಣ ಯಾಳಗಿಯವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಸಂಗಮೇಶ್ ಪೂಜಾರಿ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ ಪಡೆಪ್ಪಣ್ಣ ಜಲ್ದಿ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮಾಳಪ್ಪ ಮಂಕಣಿಯವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹೃದಯದ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ ಮಲ್ಲಪ್ಪನ ಗೂಗಿಯಾಳ್ ಇವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಕುಮಾರ್ ದೇಸಾಯಿ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಕುಮಾರ್ ದೇಸಾಯಿ. ಹಾಗೂ ದಳವಾಯಿ ಸರ್ ಸಿಆರ್ಪಿ ಅವರಿಗೆ ಶ್ರೀಶೈಲ್ ಗೂಗ್ಯಾಳಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮ. ಸಿಆರ್ಪಿ ಸರ್ ಆಗಿರುವಂತಹ ಶ್ರೀ ದಳವಾಯಿ ಸರ್ ಅವರಿಗೆ ಹಿರಿಯರಾಗಿರುವಂತಹ ಶ್ರೀಶೈಲ್ ಗೂಗ್ಯಾಳ್ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹೃದಯದ ಅಭಿನಂದನೆಗಳು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗ್ರಾಮದ ಹಿರಿಯರಾಗಿರುವಂತಹ ಶ್ರೀ ಮಾಳಪ್ಪ ಹಿರೇಕುರುಬರ್ ಇವರಿಗೆ ಲಿಂಗ ಗೂಗ್ಯಾಳ್ ಅವರು ಬಂದು ಮಾಲಾರ್ಪಣೆಯನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಹಿರಿಯರು ಆಗಿರುವಂತಹ ಶ್ರೀ ನಿಂಬಣ್ಣ ಮಂಕಣಿಯವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾರೆ. ಅವರಿಗೆ ಬಸವರಾಜ ವಿಠಲ್ ಮನಗುಳಿ ಅವರು ಬಂದು ಮಾಲಾರ್ಪಣೆಯನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಾಟಕ ಕಂಪನಿಯಲ್ಲಿ ಧನ ಸಹಾಯವನ್ನು ಮಾಡಿರುವಂತಹ ಶ್ರೀ ಬಸವರಾಜ ರೊಳ್ಳಿ ಅವರಿಗೆ ನಾಟಕ ಕಂಪನಿಯ ಮಾಲೀಕರಾಗಿರುವಂತಹ ಶ್ರೀ ವಿಠಲನ ತಂಬಾದವರು ಬಂದು ಮಾಲಾರ್ಪಣೆಯನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ.
ನಮ್ಮ ಅಗ್ನಿವೀರ ಜಾಬಲ್ಲಿ ಸೇರ್ತಿಕತ್ತ ವಿನೋದ್ ಹಿರೇಕುರುಬರ್ ಹಾಗೂ ಬೀರಪ್ಪ ತೋಳಮಟ್ಟಿ ಸ್ಟೇಜ್ ಮೇಲೆ ಬರಬೇಕು. ಅವರಿಗೆ ಮಹೇಶ್ ಮಧುರ್ ಈ 3 ಜನ ಸ್ಟೇಜ್ ಮೇಲೆ ಬರಬೇಕು. ನಮ್ಮ ಬಾಗಲಕೋಟೆ ಶಾಸಕರಾಗಿರ್ತಕ್ಕಂಥ ಉಮೇಶ್ ಭೇಟಿ ಅವರಿಗೆ ಶ್ರೀಸಲ್ ಗುರುಗಳರಿಂದ ಸನ್ಮಾನ ಕಾರ್ಯಕ್ರಮ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಬೇಕು. ಹಾಗೂ ಶಿವಾನಂದ ಬಂಡಿವಡ್ಡರ್ ಸ್ಟೇಜ್ ಮೇಲೆ ಬರಬೇಕು. ಧನ್ಯವಾದಗಳು ಇವರಿಗೆ. ಶಿವಾನಂದ ಬಂಡಿವಡ್ಡರ್ ಸ್ಟೇಜ್ ಮೇಲೆ ಬರಬೇಕು. ವತಿಯಿಂದ 3 ಜನ ಆರ್ಮಿಗೆ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಸ್ಟೇಜ್ ಮೇಲೆ ಬರಬೇಕು. ಮಹೇಶ್ ಮಧುರ್, ವಿನೋದ್ ಹಿರೇಕುರುಬರ್, ಬೀರಪ್ಪ ತೋಳಮಟ್ಟಿ ಇವರು ಅಗ್ನಿವೀರ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಬೇಗನೆ ಬರಬೇಕು. ವಿನೋದ್ ಹಿರೇಕುರುಬರ್, ಬೀರಪ್ಪ ತೋಳಮಟ್ಟಿ, ಮಹೇಶ್ ಮಧುರ್, CSF. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಹಿರಿಯರಾಗಿರುವಂಥ ಶ್ರೀ BB ಮುತ್ತತ್ತಿಯವರಿಗೆ ಸದಾಶಿವ ಬಂಡಿವಡ್ಡರವರು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ದಯಮಾಡಿ ಸ್ವಲ್ಪ ಬೇಗ ಬೇಗ ಶಾಲಾ ಹಾರ ತಂದುಕೊಡಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಆಗಿರುವಂಥ ಯುವಕರು ಆಗಿರುವಂಥ ಶ್ರೀ ಮಲ್ಲು ಮಿನುಜ್ಗಿ ಇವರಿಗೆ ಕುಮಾರ್ ದೇಸಾಯಿ ಪೊಲೀಸ್ ಇವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದರಲ್ರಿ ಅವರ ಪರವಾಗಿ ಉಪನ್ಯಾಸಕರಾಗಿರುವಂಥ ಶ್ರೀ SB ದೇಸಾಯಿ ಅವರು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ SDMC ಉಪಾಧ್ಯಕ್ಷರು ಆಗಿರುವಂಥ ಶ್ರೀ ಹನುಮಂತ್ ಮಸೂದಿ ಅವರಿಗೆ ಮಾಂತು ಸರ್ ಅವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮ. ಮಾಂತು ಸರ್ ಪಾಟೀಲ್ ಅವರಿಂದ ಸನ್ಮಾನ ಕಾರ್ಯಕ್ರಮ ಬೇಗನೆ. ಹನುಮಂತ್ ಮಸೂತಿ ಅವರಿಗೆ ಮಾಂತೇಶ್ ಪಾಟೀಲ್ ಅವರಿಂದ ಸನ್ಮಾನ. ಧನ್ಯವಾದ. ಧನ್ಯವಾದಗಳು ಮಾಲಾರ್ಪಣೆ ಸಮಾರಂಭಕ್ಕೆ. ಈ ಒಂದು ಮುಗಿತು ಈ ಒಂದು ನಾಟಕ ಕಂಪನಿಯ ಮಾಲೀಕರಾಗಿರುವಂಥ ಶ್ರೀ ವಿಠಲಣ್ಣ ತಂಬದವರಿಗೆ ನಮ್ಮ ಭಾಗದ ಜನಪ್ರಿಯ ಶಾಸಕರು ಆಗಿರುವಂಥ ಶ್ರೀ ಉಮೇಶ್ ಸಾಹೇಬರು ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಡ್ತೇನೆ. ನಾಟಕ ಕಂಪನಿಯ ಮಾಲೀಕ ಅಭಿನಂದನೆಗಳು. ಅದೇ ರೀತಿ ನಮ್ಮ ಗ್ರಾಮದ ಇನ್ನೋರ್ವ
ಹಿರಿಯರು ಆಗಿರುವಂತಹ ಶ್ರೀ PB ಬಿದ್ರಿ ಇವರಿಗೆ ಹಿರಿಯರಾಗಿರುವಂತಹ ಶ್ರೀ ಮುತ್ತತ್ತಿ ಸರ್ ಅವರು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. BB ಬಿದ್ರಿ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಶ್ರೀ SB ದೇಸಾಯಿ ಸರ್ ಇವರಿಗೆ ನಮ್ಮ ನಾಟಕ ಕಂಪನಿಯ ಶ್ರೀ ತಾನಾಜಿ ನಾಗರಾಳನ್ನ ಅವರಿಗೆ ಮಾಲಾರ್ಪಣೆಯನ್ನ ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿಯವರೆಗೆ ಶ್ರೀ ಮಾಳು ಮಂಕನಿ ಇವರಿಗೆ ಮಾಳಪ್ಪ ಯಾಳಗಿಯವರು ಬಂದು ಮಾಲಾರ್ಪಣೆಯನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅಪ್ಪ ಅಲ್ಲೇ ಹಿಂದದ ನೋಡಲ್ಲ, ಮಾಳು ಅಲ್ಲೇ ಹಿಂದ. ಇಲ್ಲಿಯವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಲಾರ್ಪಣೆಯನ್ನ ಮಾಡಿರುವಂತಹ ಎಲ್ಲ ಹಾಗೂ ಮಾಲಾರ್ಪಣೆಯನ್ನ ಸ್ವೀಕರಿಸಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಮಗದೊಮ್ಮೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈಗ ಕಾರ್ಯಕ್ರಮದ ಒಂದು ಮುಂದಿನ ಘಟ್ಟ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆ ಮೇಲೆ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಮಹೋದಯರು ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತುಂಬು ಹೃದಯದ ಅಭಿನಂದನೆಗಳು. ಏಕೆಂದರೆ ಸ್ವಲ್ಪ ಗಾಳಿ ಜೋರಾಗಿ ಬೀಸುತ್ತಿರುವುದರಿಂದ ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರವನ್ನ, ಬೆಳಗಿಸೋಣ ಮನೆ ಮನಗಳ ಪ್ರೀತಿಯ ಬೃಂದಾವನವನ್ನ, ಒಗ್ಗಟ್ಟಿನಲ್ಲಿ ಬಲವನ್ನ ಜಗಕ್ಕೆ ತೋರಿಸೋಣ, ದೀಪದಿಂದ ದೀಪವ ಬೆಳಗುವಂತೆ ಪ್ರೀತಿಯಿಂದ ಪ್ರೀತಿ ಹರಡುವಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಮಗದೊಮ್ಮೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುತ್ತಾ ಎಲ್ಲ ಅತಿಥಿ ಮಹೋದಯರು ರಿಬೆನ್ ಕಟ್ ಮಾಡುವುದರ ಮುಖಾಂತರ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ತುಂಬು ಹೃದಯದ ಅಭಿನಂದನೆಗಳು. ರಿಬೆನ್ ಕಟ್ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ.
ನಮ್ಮ ದೇಶದಲ್ಲಿ ಅಮೋಘ ಸೇವೆಯನ್ನ ಸಲ್ಲಿಸಿರುವಂತಹ 3 ಜನ ಗ್ರಾಮದ ಕುಡಿಗಳು ಆ ದೇಶವನ್ನ ಕಾಯ್ತಾ ಇದ್ದಾರೆ ಅಂತ ಒಂದು ಕುಡಿಗಳಿಗೆ ಒಂದು ವೇದಿಕೆ ಮೇಲೆ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಮಹೇಶ್ ಮುದೂರ್, ವಿನೋದ್ ಹಿರೇಕುರ್ಬರ್ ಹಾಗೂ ಬೀರಪ್ಪ ತೋಳ್ಮಟ್ಟಿ ಇವರೆಲ್ಲರೂ ಬೇಗನೆ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಬಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ವೇದಿಕೆ ಮೇಲೆ ಆಸೀನರಾಗುತ್ತ ಶ್ರೀ ಸತ್ಯಜಿತ್ ಸಾಹೇಬರು ಹಾಗೂ ಉಮೇಶ್ ಸರ್ ಅವರು ಹಾಗೂ ಗಂಗೂರ್ ಸರ್ ಅವರು ಅವರನ್ನ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ನಮ್ಮ ರಾಷ್ಟ್ರಧ್ವಜ ಮುಗಿಲೆತ್ತರಕ್ಕೆ ಹಾರಾಡ್ತಾ ಇದೆಯಲ್ಲ, ಅದು ಹಾರಾಡ್ತಾ ಇರೋದು ಬೀಸುವ ಗಾಳಿಯಿಂದ ಅಲ್ಲ, ರಣರಂಗದಲ್ಲಿ ಶತ್ರುಗಳ ವಿರುದ್ಧ ಹೋರಾಡಿ ಆ ಶತ್ರುಗಳ ಬಂದೂಕಿಗೆ ತಮ್ಮ ಎದೆಯನ್ನ ಒಡ್ಡಿ ವಿಮಲ ರಕ್ತವನ್ನ ಚೆಲ್ಲಿ ತಮ್ಮ ಉಸಿರನ್ನ ಎಳಿತಾರಲ್ಲ, ಆ ಕೊನೆ ಉಸಿರ ಬಲದಿಂದ ನಮ್ಮ ರಾಷ್ಟ್ರೋಧ್ವಜ ಹಾರಾಡ್ತಾ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ರಾಷ್ಟ್ರದಲ್ಲಿ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಎಲ್ಲ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನ ಈ ವೇದಿಕೆ ಮುಖಾಂತರ ಸಮರ್ಪಣೆ ಮಾಡ್ತಾ ಇದ್ದೇವೆ. संदेश आते हमें तड़पाते, जो चिट्ठी आते तो पूछे जाते कि घर कब आओगे, कि कब आओगे. ತುಂಬ ಹೃದಯದ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಾ ಇರುವಂತಹ ಶ್ರೀ ಸದಾಶಿವ ಬಂಡಿವಡ್ಡರ್ ಅವರಿಗೆ ಮಲ್ಲು ಮಿನಿಸ್ಗೆ ಅವರು ಬಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಇನ್ನೊಬ್ಬ ಈ ಕಾರ್ಯಕ್ರಮನ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸತಕ್ಕಂಥ ಮಾತು ಸರ್ ಅವರಿಗೆ ಮಲ್ಲು ದೇವಣ್ಣವರಿಂದ ಸನ್ಮಾನ ಕಾರ್ಯಕ್ರಮ. ಮಾತು ಸರ್. ಕಾರ್ಯಕ್ರಮದಲ್ಲಿ ಬಲೂನ್ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಬಾಬುಣ್ಣ ಮೂತ್ವಾರ್ ಅವರು ಬಲೂನ್ ಅನ್ನ ಉದ್ಘಾಟನೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಮತ್ತೊಮ್ಮೆ ಬಲೂನ್ ಅನ್ನ ಉದ್ಘಾಟನೆ ಮುಖಾಂತರ ಬಲೂನ್ ಹಾರಿಸುವುದರ ಮುಖಾಂತರ ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತುಂಬ ಹೃದಯದ ಅಭಿನಂದನೆಗಳು. ಈಗ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿಬೇಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಕಲಾ ಬಳಗದ ಎಲ್ಲ ಕಲಾ ಬಳಗದ ಪರವಾಗಿ ಶ್ರೀ ರೇವಣ್ ಸಿದ್ದಯ್ಯ ಹಿರೇಮಠ ಸ್ವಾಮೀಜಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ನಾಟಕ ಕಂಪನಿಯ ಮಾಲೀಕರು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. गान वेद्य बड़ी कठिन है, गान वेद्य बड़ी कठिन है, गुरु चरना शेष धरा, गुरु चरना शेष धरा, भगवान महवेग ಹೃದಯದ ಅಭಿನಂದನೆಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ, ಯಾಕಂದ್ರೆ ಸಮಯ ಬಹಳಷ್ಟಾಗಿದೆ, ಕೇವಲ
2 ನಿಮಿಷಗಳಲ್ಲಿ ಶ್ರೀ ಮಲ್ಲು ದೇವನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗುವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೂಡ್ಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂಥ ನಾಟಕ ಧರ್ಮದ ನುಡಿ ಬೆಂಕಿಯ ಕಿಡಿ ಎಂಬ ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬೀರಲಿಂಗೇಶ್ವರ ಗುಡಿಯ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಬೀರಪ್ಪ ಪೂಜಾರವರೇ, ಗಣ ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಗಣ ಸರ್ಕಾರದ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಸಾಹೇಬ್ರ ಚಿರಂಜೀವಿ ಆಗಿರತಕ್ಕಂಥ ಸತ್ಯಜಿತ್ ಪಾಟೀಲ್ರವರೇ, ಬಾಗಲಕೋಟೆ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಉಮೇಶ್ ಮೇಟಿ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗ್ರಾಮದ ಗುರು ಹಿರಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಹಾಗೂ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸಿ, ನಾಟಕ ಬಹಳ ಬೀರದೇವರ ಉತ್ಸವದ ಪರವಾಗಿ ಇವತ್ತು ನಾಟಕವನ್ನ ತಾವು ಕೂಡ್ಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ರಿ. ನಾಟಕದಲ್ಲಿ ಬರ್ತಕ್ಕಂಥ ಕೆಲವೊಂದು ಸನ್ನಿವೇಶಗಳನ್ನ ನಾವು ಅಳವಡಿಸ್ಕೋಬೇಕಿತ್ತು. ಒಳ್ಳೆಯದನ್ನ ಅಳವಡಿಸ್ಕೊಂಡು ಕೆಟ್ಟದ್ದನ್ನ ಬಿಟ್ಟು ನಮ್ಮ ಜೀವನದಲ್ಲಿ ನಾವು ನಮ್ಮ ಜೀವನವನ್ನ ಮಾಡ್ಬೇಕಂತಕ್ಕಂಥ ಮಾತನ್ನ ಹೇಳಕ್ಕೆ ನಾನು ಸಂತೋಷದಿಂದ ಹೇಳ್ತೇನೆ. ಬಹುಶಃ ಸಂಗೀತಕ್ಕೆ ತಲೆದೂಗದ ಹೃದಯಗಳೇ ಇಲ್ಲ ಅಂತ. ಯಾವ ಹೃದಯಗಳು ಸಂಗೀತಕ್ಕೆ ತಲೆದೂಗುದಿಲ್ವೋ ಅವು ಹೃದಯಗಳೇ ಅಲ್ಲ ಅಂತ. ಹಾಗಾಗಿ ಸಂಗೀತ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕ ಅಂತಕ್ಕಂಥ ಮಾತನ್ನ ಹೇಳಿ, ಬಹಳ ಟೈಮ್ ಆಗಿದೆ, ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ. ತುಂಬ ಹೃದಯದ ಅಭಿನಂದನೆಗಳು. ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಹಾಗೂ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಂದಿ ಶುಗರ್ ಫ್ಯಾಕ್ಟರಿಯ ನಿರ್ದೇಶಕರು ಆಗಿರುವಂತಹ ಶ್ರೀ ಸತ್ಯಜಿತ್ ಪಾಟೀಲ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಗುರು ಬಸವಣ್ಣನನ್ನು ಹಾಗೂ ಬೀರಲಿಂಗೇಶ್ವರರನ್ನು ನನ್ನ ಅಂತರಾಳದಲ್ಲಿ ನೆನೆದು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿಕ್ಕೆ ಬಹಳ ಆತ್ಮೀಯವಾಗಿ ಹುಮ್ಮಸ್ದಿಂದ ಬಂದಿರತಕ್ಕಂಥ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಹಿರಿಯ ಅಣ್ಣನಾದಂಥ ಉಮೇಶಣ್ಣ ಮೇಟಿ ಅವರೇ, ಹಾಗೂ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಕೂಡ್ಗಿ ಗ್ರಾಮದ ಗ್ರಾಮಸ್ಥರೇ, ಗಣ್ಯರೇ, ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಸಹೋದರ ಸಹೋದರಿಯರೇ, ತಮ್ಗೆಲ್ಲರಿಗೂ ಶರಣೆಂದು 2 ಮಾತುಗಳನ್ನು ಬಹಳ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ಲಿಕ್ಕತ್ತೀನಿ. ಪ್ರಥಮದಲ್ಲಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಇನ್ನೊಮ್ಮೆ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ. ಒಂದು ಜಾತ್ರಾ ಮಹೋತ್ಸವ ನಾವು ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದ್ರೆ, ಊರಾನವ್ರು ಎಲ್ಲರೂ ಏನಾದರೂ ಒಂದು ವೈಮನಸ್ಸು ಹುಟ್ಟಿತ್ತಪ್ಪ ಅಂದ್ರೆ ಎಲ್ಲ ವೈಮನಸ್ಸುಗಳನ್ನು ದೂರ ಮಾಡ್ಕೊಂಡು ಸಾಮರಸ್ಯದಿಂದ ಎಲ್ಲ ಸಮಾಜದವರು ಒಕ್ಕಟ್ಟದಿಂದ ಹೋಗಿ ದೇವ್ರ ಕಡೆ, ಪರಮಾತ್ಮನ ಕಡೆ ನಮಗೆ ಸಲಹು, ನಮಗೆ ರಕ್ಷಿಸು ಅಂತ ಹೇಳಿ ಬೇಡ್ಕೊಳ್ಳಿಕ್ಕೆ, ಅವ್ರ ಕೃಪಾಶೀರ್ವಾದದಾಗ ಬದುಕಲಿಕ್ಕೆ ಒಂದು ಅವಕಾಶ ಪಡಿಲಿಕ್ಕೆ ಜಾತ್ರಾ ಮಹೋತ್ಸವಗಳನ್ನು ನಾವು ಮೇಲಿನ ಮೇಲೆ ಆಚರಣೆ ಮಾಡ್ಕೋತ ಬರ್ತೀವಿ. ಅಂತ ಸಂದರ್ಭದಾಗ ಬಹಳ ಉತ್ತಮ ಸಂದೇಶಗಳನ್ನು ಮೂಡಿಸ್ಬೇಕಂತ ಹೇಳಿ ಏನಾದ್ರೂ ನಿರ್ಣಯ ಮಾಡಿದ್ವಪ್ಪ ಅಂದ್ರೆ, ಅನ್ಸಿತ್ತಪ್ಪ ಅಂದ್ರೆ ಅದು ನಾಟಕ ಪ್ರದರ್ಶನಗಳ ಮುಖಾಂತರ ನಾವು ಮಾಡ್ಲಿಕ್ಕೆ ಸಾಧ್ಯ ಐತಿ. ಹೀಗಾಗಿ ಅನೇಕ ಉತ್ತಮ ಸಂದೇಶಗಳನ್ನು ನಾಟಕದ ಮುಖಾಂತರ ಏನು ನಿಮ್ಮ ಮುಂದೆ ಪ್ರಸ್ತಾಪನೆ ಮಾಡ್ಲಿಕ್ಕೆ, ನಿಮ್ಮ ಮುಂದೆ ಪ್ರದರ್ಶನ ಮಾಡ್ಲಿಕ್ಕೆ ಏನು ಕಮಿಟಿಯವರು ಶ್ರಮ ಪಟ್ಟಿದಾರ, ಹಾಗಾಗಿ ಕಮಿಟಿಯವ್ರಿಗೂ ಕೂಡ ನಾನು ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ. 12ನೇ ಶತಮಾನದಾಗ ಬಹುತೇಕ ನಮ್ಮ ಪೂರ್ವಜರು ಯಾರಿದ್ರು ಅನ್ನೋದೇ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ. ಆದ್ರೆ ಅನೇಕ ಶರಣರನ್ನು, ಫಕೀರರನ್ನು ನಾವು ಮೇಲಿನ ಮೇಲೆ ಸ್ಮರಿಸ್ಲಿಕ್ಕತ್ತಿರ್ತೀವಿ. ಯಾಕಪ್ಪ ಅಂದ್ರೆ ಅವರು ಸಮಾಜದಾಗ ಅವತ್ತಿನ ಕಾಲದಾಗ ಆಗಿರ್ಬೋದು ಅಥವಾ ಇವತ್ತಿನ ಕಾಲದಾಗೂ ಏನು ಅಂಕು ಡೊಂಕುಗಳದಾವು, ಏನು
ಅರಿಷ್ಟ ಪದ್ಧತಿಗಳದಾವು ಅವುಗಳನ್ನೆಲ್ಲ ಹೊಡೆದು ಹಾಕಲು, ಅವುಗಳನ್ನೆಲ್ಲ ಸಮಾಜದಿಂದ ಮುಕ್ತ ಮಾಡಲು ಉತ್ತಮ ವಚನಗಳನ್ನು ನೀಡಿ ಹೋದ್ರು, ಜಾನಪದ ಕಥೆಗಳನ್ನು ನೀಡಿ ಹೋದ್ರು, ದಾಸರ ಪದಗಳನ್ನು ಹಾಡು ಹೋದ್ರು. ಅಂಥ ಸಂಪ್ರದಾಯವನ್ನು ಎತ್ತಿ ಹಿಡಿಬೇಕಾದ್ರೆ ನಾವು ಮ್ಯಾಲಿನ ಮೇಲ ಪ್ರತಿ ವರ್ಷ ನಮ್ಮ ಊರಾಗ ಜಾತ್ರಾ ಸಮಾರಂಭಗಳನ್ನು ಆಚರಣೆ ಮಾಡಬೇಕಾಗ್ತೈತಿ. ಆ ಕೆಲಸ ಅಚ್ಚುಕಟ್ಟಾಗಿ ಕೂಡ್ಗಿ ಗ್ರಾಮಸ್ಥರು ಮಾಡ್ಲಿಕ್ಕತ್ತಿದ್ದು ಅತ್ಯಂತ ಸಂತೋಷದ ಒಂದು ಸಂಗತಿ. ಮ್ಯಾಲಿನ ಮೇಲೆ ಹಿಂಗೆ ನೀವು ಆಚರಣೆ ಮಾಡ್ತಾ ಇರಿ, ನಾವು ನಿಮ್ಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥ ಒಂದು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನಾನು ಗ್ರಾಮಸ್ಥರಿಗೆ ಇನ್ನೊಮ್ಮೆ ಮೂಡಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ. ಹೆಚ್ಚಿಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಾಗ. ಮೇಟಿ ಅಣ್ಣವ್ರಿದ್ದಾರೆ, ಅವರು ಕೂಡ ಬಹುತೇಕ ಮೊದಲು ಕೂಡ್ಗಿ ಗ್ರಾಮಕ್ಕೆ ಬಂದಿರಬಹುದು, ಆದ್ರೆ ಯಾವ ರೀತಿ ಬೀರ್ಲಿಂಗೇಶ್ವರರ ಕೃಪಾ ಆಶೀರ್ವಾದ ಪಡೀಲಿಕ್ಕೆ ಈ ಸರಿ ಬಂದಿದ್ದಾರೋ ಮತ್ತು 5 ವರ್ಷ ಆದ್ಮೇಲೆ ಅವರೇ ಬರಲಿ ಅಂತ ಹೇಳಿ ನಾನು ಇನ್ನೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಿ 2 ಮಾತುಗಳನ್ನು ಮುಗಿಸ್ಲಿಕ್ಕತ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ 2 ಹಿತವಚನಗಳನ್ನು ಹೇಳಿರುವಂಥ ಸತ್ಯಜಿತ್ ಪಾಟೀಲ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಶ್ರೀ ತಾನಾಜಿ ನಾಗರಾಳನವರು 2 ನಿಮಿಷದಲ್ಲಿ 2 ಮಾತನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗ್ರಾಮದ ಆರಾಧ್ಯ ದೇವರಾದಂಥ ಶ್ರೀ ಬೀರ್ಲಿಂಗೇಶ್ವರ ಪಾದಕಮಲಗಳಿಗೆ ಹಣೆಮಣಿದು ಇವತ್ತಿನ ದಿವಸ ಕೂಡಿ ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಂದರ ಸಾಮಾಜಿಕ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿದಂಥ ವೇದಿಕೆ ಮೇಲೆ ಆಸೀನರಾದಂಥ ಪೂಜ್ಯರ ಪಾದಕಮಲಗಳಿಗೆ ಹಣೆಮಣಿದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ರಾಜ್ಯ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲೆಯ ಪ್ರತಿಷ್ಠಿತ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು, ನಮಗೆಲ್ಲ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಸತ್ಯಜಿತ್ ಪಾಟೀಲ್ ಅವರೇ, ಇನ್ನೊಬ್ಬರು ಜ್ಯೋತಿಯನ್ನು ಬೆಳಗಿಸಲು ಆಗಮಿಸಿದಂಥ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಕ್ರಿಯಾಶೀಲ ಶಾಸಕರು, ಆತ್ಮೀಯ ಸೋದರರು, ಕರ್ನಾಟಕನೇ ಈ ಸಲ ತಿರುಗಿ ನೋಡಿದಂಥ ಕ್ಷೇತ್ರ ಯಾವುದಾದಿದ್ದರೆ ಅದು ಬಾಗಲಕೋಟೆಯ ಕ್ಷೇತ್ರದ ಶಾಸಕರಾದಂಥ ಆತ್ಮೀಯ ಸೋದರಾದಂಥ ಉಮೇಶಣ್ಣ ಮೇಟಿಯವರೇ, ವೇದಿಕೆ ಮೇಲೆ ಆಸೀನರಾದಂಥ ಯಾವತ್ತು ಸಮಯದ ಅಭಾವ ಇರುವುದರಿಂದ ವೇದಿಕೆ ಮೇಲೆ ಆಸೀನರಾದಂಥ ಯಾವತ್ತು ನನ್ನ ಕೂಡಿ ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರು ಎಲ್ಲರಿಗೆ ನಮಸ್ಕಾರಗಳು. ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಯಾವತ್ತು ಕೂಡಿ ಗ್ರಾಮದ ಸೋದರು ಮತ್ತು ಸೋದರಿ ಎಲ್ಲರಿಗೆ ನಮಸ್ಕಾರಗಳು. ವಿಶೇಷವಾಗಿ ಈ ಭಾಗದಲ್ಲಿ ತನ್ನದೇ ಆದಂಥ ಚಾರಿತ್ರ್ಯವನ್ನು ಹೊಂದಿದಂಥ ಗ್ರಾಮ ಯಾವುದಾದ್ರು ಇದ್ದರೆ ಅದು ಕೂಡಿ ಗ್ರಾಮ ಅಂತ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೀನಿ ಬಂಧುಗಳು. ಯಾಕೆ ಈ ಮಾತನ್ನು ಹೇಳ್ತೀನಿ ಬಂಧುಗಳೇ, ಕೂಡಿ ಗ್ರಾಮ ಯಾವತ್ತು ಸಾಮರಸ್ಯದಿಂದ ಬದುಕುವಂಥ ಗ್ರಾಮ ಮತ್ತು ಈ ಭಾಗದಲ್ಲಿ ಬೀರ್ಲಿಂಗೇಶ್ವರ ಜಾತ್ರೆಯನ್ನು ಮತ್ತು ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಮಾಡುವಂಥ ಗ್ರಾಮ ಯಾವುದಾದ್ರು ಇದ್ದರೆ ಅದು ಕೂಡಿ ಗ್ರಾಮ ಅಂತ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೀನಿ ಬಂಧುಗಳೇ. ವಿಶೇಷವಾಗಿ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕೂಡಿ ಗ್ರಾಮದ ಇಲ್ಲಿ ಹಾಲ್ಮತ ಸಮಾಜದ ಗುರು ಹಿರಿಯರು ಮತ್ತು ಯುವಕ ಮಿತ್ರರಿಗೆ ಒಂದೇ ಒಂದು ಆಶೆಯನ್ನು ಬಹಳದಿಂದ ಬೇಡಿಕೆ ಇತ್ತು. ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರ ಆ ಕೆಲಸವನ್ನು ಕೂಡಿ ಗ್ರಾಮದಲ್ಲಿ ಕನಕದಾಸರ ಸರ್ಕಲ್ ಮತ್ತು ಸಂಗೊಳ್ಳಿ ರಾಯನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಸಾಹೇಬರಲ್ಲಿ ಕೋರಿಕೊಂಡಾಗ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಈ ಗ್ರಾಮಕ್ಕೆ 25 ಲಕ್ಷ ರೂಪಾಯಿನ ಕೊಡುಗೆಯನ್ನು ಕೊಟ್ಟಂತ ದಾನಿ ಯಾರಾದಿದ್ರೆ ಅದು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬ್ರಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೀನಿ ಬಂಧುಗಳೇ. ಬರುವಂತ ದಿನಮಾನಗಳಲ್ಲಿ ಇನ್ನೊಂದು ತಿಂಗಳ ಹೊತ್ತಿನಾಗ ಆ ಕಾರ್ಯವನ್ನು ಕೆಲಸವನ್ನು ಚಾಲು ಮಾಡುವಂತ ಕೆಲಸ ನಾವು ಕೂಡಿ ಮಾಡುವಂತ ಕೆಲಸ ಮಾಡೋಣಂತ ಮಾತನ್ನು ಹೇಳುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ 2 ಹಿತವಚನಗಳನ್ನು ಹೇಳಿರುವಂತಹ ಶ್ರೀ ತಾನಾಜಿ ನಾಗರಾಳ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ನಾಟಕ ಅಂದಮೇಲೆ ನಾಟಕದಲ್ಲಿ
ಕೆಟ್ಟ ಸನ್ನಿವೇಶಗಳು ಇರ್ತಾವೋ, ಒಳ್ಳೆ ಸನ್ನಿವೇಶಗಳು ಇರ್ತಾವೋ. ಕೆಟ್ಟ ಸನ್ನಿವೇಶಗಳನ್ನ ಇಲ್ಲೇ ಬಿಡ್ರಿ, ಒಳ್ಳೆ ಸನ್ನಿವೇಶಗಳನ್ನ ಹೋಗುವಾಗ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗ್ರಿ ಅಂತ ಹೇಳುತ್ತಾ ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಚರಣರಾಗಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈಗ ಒಂದು ಮುಂದಿನ ಕಾರ್ಯಕ್ರಮ ನಾಟಕ ಪ್ರಾರಂಭಿಸಲಾಗುವುದು. ಈಶ್ವರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ನಮಃ. ಓಂಕಾರದ ನಾದದಲ್ಲಿ ಒಮ್ಮಲಿ 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 ನಾಟ್ಯದೇವಿ ಕುಣಿ ಕುಣಿದು ಬಂದು ನವ ನಾಟ್ಯ ರಸವದ ಹರಿಸಲಿ ಹರಿಸಲಿ ನಾಟ್ಯ ರಸವದ ಹರಿಯಲಿ ನೆಲಸಿ